ಇನ್ನು ಇಡಿ ಅಧಿಕಾರಿಗಳಿಗೆ ನಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಇಡಿ ಅಧಿಕಾರಿಗಳ ದಾಳಿ ಬಳಿಕ ಗಣೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ಟೀಮ್ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಕೇಳಿದ್ರು. ಚುನಾವಣೆಯಲ್ಲಿ ನಾವು ಹಣವನ್ನ ಹಂಚಿಲ್ಲ ಅಂತ ಹೇಳಿದ್ದೀನಿ. ಇಡಿ ದಾಳಿ ಬಳಿಕ ಕಂಪ್ಲಿ ಶಾಸಕ ಗಣೇಶ್ ಅವರ ಹೇಳಿಕೆ. ಕಂಪ್ಲಿ ಶಾಸಕರಾದಂಥ GN ಗಣೇಶ್ ಅವರ ಮೇಲೆ ಐಟಿ ದಾಳಿ ಮಾಡಿದ್ರು. ಮುಂಜಾನೆ 7 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೂ ಕೂಡ ದಾಳಿ ಮಾಡಿದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರಂತೆ. ಹೀಗೆ ನಮ್ಮ ಜೊತೆಗೆ ಮಾತನಾಡಲು ಶಾಸಕರಾದಂಥ ಗಣೇಶ್ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಏನು ದಾಳಿ ಹಿನ್ನೆಲೆ? ಏನಿಲ್ಲ, ಇದು ಲೋಕಸಭೆ ಚುನಾವಣೆ ಬಗ್ಗೆ ಮತ್ತೆ ವಾಲ್ಮೀಕಿ ಹಗರಣದ ಬಗ್ಗೆ ಅವ್ರು ಡೀಟೇಲ್ಸ್ ಕೇಳಿದ್ರು. ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬಂದಿದ್ರು ಸರ್? ಬೆಳಗ್ಗೆ 7 o'clock 7 ಗಂಟೆ 8:20 ಮಟ್ಟ ಮಾಡಿದ್ರು. ಏನೇನು ಕೇಳಿದ್ರು ಸರ್? ಅದೇ ಇದು ಯಾವುದು ಲೋಕಸಭೆ ಚುನಾವಣೆ ಬಗ್ಗೆ ಅದು ಏನು ಅಂದ್ರೆ ಯಾವ ತರ ಮಾಡಿದ್ರಿ, ಏನ್ ಮಾಡಿದ್ರಿ, ಅದಾದ್ಮೇಲೆ ಇದು ವಾಲ್ಮೀಕಿ ಹಗರಣದ್ದು ಏನಿದ್ರದ್ದು ಅಂತ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕೆಲವೊಂದು ಡಾಕ್ಯುಮೆಂಟ್ಗಳು ಬೇರೆ ಸಿಕ್ಕಿದಾವೆ, ಅವು ಏನಂದ್ರು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಮಗೆ ಈ ಪಾರ್ಟಿ ಸಿಸ್ಟಮ್ನಲ್ಲಿ ಏನ್ ಲೋಕಸಭೆ ಚುನಾವಣೆಗೆ ಪ್ರಚಾರ ಇರಲಿ ಮತ್ತೊಂದಿರಲಿ ಹೈಕಮಾಂಡ್ ಏನಾಯ್ತು ನಾವು ಪ್ರಚಾರ ಮಾಡಿದ್ವಿ, ಅದು ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗ ವಾಲ್ಮೀಕಿ ಹಗರಣ ಆಯಿತು, ಅದರ ಅಮೌಂಟ್ ತಗೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಅದು ಯಾರೋ ಬಡ್ದದ್ದು ಏನೋ ಅವ್ರ ಹತ್ರ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ನಿಮ್ಮ ಎಲ್ಲೆಲ್ಲ ದಾಳಿ ಮಾಡಿದ್ದಾರೆ ಸರ್ ನಿಮ್ಮ ಮನೆಗಳು? ನಮ್ಮ ಮನೆ ಇದೊಂದು ಮನೆ, ಅದಾದ್ಮೇಲೆ ಕುರುಗೋಡು ಆದ್ಮೇಲೆ ಇವೆರಡು ಮನೆ, ಮೇನ್ ಅಂತ ಇಲ್ಲೇ ಕಂಪ್ಲಿ ಹೆಡ್ ಕ್ವಾರ್ಟರ್. ಹಂಗಾಗಿ ಅವ್ರು ಅಲ್ಲಿ ಹೋಗೋಣ ಅಂತ ಕೇಳಲ್ಲ, ಇಲ್ಲೇ ಎಲ್ಲ ಟೋಟಲ್ ಪರಿಶೀಲನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನು ಬೇಕು ಬೆಳಗ್ಗೆಯಿಂದ ಅಂದ್ರೆ 7 o'clock ಸಹ ಇಲ್ಲಿ ಅಪ್ ಟು ಇಲ್ಲಿ ಮಟ್ಟ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿವಿ. ಈಗ ಕಾನೂನಿನ ದೊಡ್ಡವರಂತ ಯಾರಲ್ಲ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಅವ್ರು ಸಂಪೂರ್ಣ ಇವಾಗಲ್ಲ, ಮುಂದೆ ಆದ್ರೂ ಕೂಡ ಅವ್ರು ಏನ್ ಕೇಳಿದ್ರು ಕೂಡ ನಾವು ಸಹಕಾರ ಮಾಡ್ತಾ ಇದ್ರಿ. ಏನಾದ್ರು ಸಿಕ್ಕಿದ್ವು ಅದು ದಾಖಲಾತಿ? ಹಣ ಏನಿಲ್ಲ, ಯಾವುದೇ ಹಣ ಮತ್ತೊಂದು ಡಾಕ್ಯುಮೆಂಟ್ ಯಾವುದಿಲ್ಲ ಇದ್ರಲ್ಲ ಅವ್ರಿಗೆ ಸಿಗಕ್ಕ ಯಾವುದೇ. ಇನ್ನು ಇಡಿ ಅಧಿಕಾರಿಗಳಿಗೆ ನಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಇಡಿ ಅಧಿಕಾರಿಗಳ ದಾಳಿ ಬಳಿಕ ಗಣೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ಟೀಮ್ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಕೇಳಿದ್ರು. ಚುನಾವಣೆಯಲ್ಲಿ ನಾವು ಹಣವನ್ನ ಹಂಚಿಲ್ಲ ಅಂತ ಹೇಳಿದ್ದೀನಿ. ಇಡಿ ದಾಳಿ ಬಳಿಕ ಕಂಪ್ಲಿ ಶಾಸಕ ಗಣೇಶ್ ಅವರ ಹೇಳಿಕೆ. ಕಂಪ್ಲಿ ಶಾಸಕರಾದಂಥ GN ಗಣೇಶ್ ಅವರ ಮೇಲೆ ಐಟಿ ದಾಳಿ ಮಾಡಿದ್ರು. ಮುಂಜಾನೆ 7 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೂ ಕೂಡ ದಾಳಿ ಮಾಡಿದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರಂತೆ. ಹೀಗೆ ನಮ್ಮ ಜೊತೆಗೆ ಮಾತನಾಡಲು ಶಾಸಕರಾದಂಥ ಗಣೇಶ್ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಏನು ದಾಳಿ ಹಿನ್ನೆಲೆ? ಏನಿಲ್ಲ, ಇದು ಲೋಕಸಭೆ ಚುನಾವಣೆ ಬಗ್ಗೆ ಮತ್ತೆ ವಾಲ್ಮೀಕಿ ಹಗರಣದ ಬಗ್ಗೆ ಅವ್ರು ಡೀಟೇಲ್ಸ್ ಕೇಳಿದ್ರು. ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬಂದಿದ್ರು ಸರ್? ಬೆಳಗ್ಗೆ 7 o'clock 7 ಗಂಟೆ 8:20 ಮಟ್ಟ ಮಾಡಿದ್ರು. ಏನೇನು ಕೇಳಿದ್ರು ಸರ್? ಅದೇ ಇದು ಯಾವುದು ಲೋಕಸಭೆ ಚುನಾವಣೆ ಬಗ್ಗೆ ಅದು ಏನು ಅಂದ್ರೆ ಯಾವ ತರ ಮಾಡಿದ್ರಿ, ಏನ್ ಮಾಡಿದ್ರಿ, ಅದಾದ್ಮೇಲೆ ಇದು ವಾಲ್ಮೀಕಿ ಹಗರಣದ್ದು ಏನಿದ್ರದ್ದು ಅಂತ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕೆಲವೊಂದು ಡಾಕ್ಯುಮೆಂಟ್ಗಳು ಬೇರೆ ಸಿಕ್ಕಿದಾವೆ, ಅವು ಏನಂದ್ರು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಮಗೆ ಈ ಪಾರ್ಟಿ ಸಿಸ್ಟಮ್ನಲ್ಲಿ ಏನ್ ಲೋಕಸಭೆ ಚುನಾವಣೆಗೆ ಪ್ರಚಾರ ಇರಲಿ ಮತ್ತೊಂದಿರಲಿ ಹೈಕಮಾಂಡ್ ಏನಾಯ್ತು ನಾವು ಪ್ರಚಾರ ಮಾಡಿದ್ವಿ, ಅದು ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗ ವಾಲ್ಮೀಕಿ ಹಗರಣ ಆಯಿತು, ಅದರ ಅಮೌಂಟ್ ತಗೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಅದು ಯಾರೋ ಬಡ್ದದ್ದು ಏನೋ ಅವ್ರ ಹತ್ರ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ನಿಮ್ಮ ಎಲ್ಲೆಲ್ಲ ದಾಳಿ ಮಾಡಿದ್ದಾರೆ ಸರ್ ನಿಮ್ಮ ಮನೆಗಳು? ನಮ್ಮ ಮನೆ ಇದೊಂದು ಮನೆ, ಅದಾದ್ಮೇಲೆ ಕುರುಗೋಡು ಆದ್ಮೇಲೆ ಇವೆರಡು ಮನೆ, ಮೇನ್ ಅಂತ ಇಲ್ಲೇ ಕಂಪ್ಲಿ ಹೆಡ್ ಕ್ವಾರ್ಟರ್. ಹಂಗಾಗಿ ಅವ್ರು ಅಲ್ಲಿ ಹೋಗೋಣ ಅಂತ ಕೇಳಲ್ಲ, ಇಲ್ಲೇ ಎಲ್ಲ ಟೋಟಲ್ ಪರಿಶೀಲನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನು ಬೇಕು ಬೆಳಗ್ಗೆಯಿಂದ ಅಂದ್ರೆ 7 o'clock ಸಹ ಇಲ್ಲಿ ಅಪ್ ಟು ಇಲ್ಲಿ ಮಟ್ಟ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿವಿ. ಈಗ ಕಾನೂನಿನ ದೊಡ್ಡವರಂತ ಯಾರಲ್ಲ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಅವ್ರು ಸಂಪೂರ್ಣ ಇವಾಗಲ್ಲ, ಮುಂದೆ ಆದ್ರೂ ಕೂಡ ಅವ್ರು ಏನ್ ಕೇಳಿದ್ರು ಕೂಡ ನಾವು ಸಹಕಾರ ಮಾಡ್ತಾ ಇದ್ರಿ. ಏನಾದ್ರು ಸಿಕ್ಕಿದ್ವು ಅದು ದಾಖಲಾತಿ? ಹಣ ಏನಿಲ್ಲ, ಯಾವುದೇ ಹಣ ಮತ್ತೊಂದು ಡಾಕ್ಯುಮೆಂಟ್ ಯಾವುದಿಲ್ಲ ಇದ್ರಲ್ಲ ಅವ್ರಿಗೆ ಸಿಗಕ್ಕ ಯಾವುದೇ. ಇನ್ನು ಇಡಿ ಅಧಿಕಾರಿಗಳಿಗೆ ನಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಇಡಿ ಅಧಿಕಾರಿಗಳ ದಾಳಿ ಬಳಿಕ ಗಣೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ಟೀಮ್ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಕೇಳಿದ್ರು. ಚುನಾವಣೆಯಲ್ಲಿ ನಾವು ಹಣವನ್ನ ಹಂಚಿಲ್ಲ ಅಂತ ಹೇಳಿದ್ದೀನಿ. ಇಡಿ ದಾಳಿ ಬಳಿಕ ಕಂಪ್ಲಿ ಶಾಸಕ ಗಣೇಶ್ ಅವರ ಹೇಳಿಕೆ.
ಶಾಸಕರಾದಂತ GN ಗಣೇಶ್ ಅವರ ಮೇಲೆ ಐಟಿ ದಾಳಿ ಮಾಡಿದ್ರು. ಮುಂಜಾನೆ 7 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೂ ಕೂಡ ದಾಳಿ ಮಾಡಿದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರಂತೆ. ಹೀಗೆ ನಮ್ಮ ಜೊತೆಗೆ ಮಾತನಾಡಲು ಶಾಸಕರಾದಂತ ಗಣೇಶ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈ ಏನು ದಾಳಿ ಹಿನ್ನೆಲೆ? ಏನಿಲ್ಲ, ಇದು ಲೋಕಸಭೆ ಚುನಾವಣೆ ಬಗ್ಗೆ ಮತ್ತೆ ವಾಲ್ಮೀಕಿ ಹಗರಣದ ಬಗ್ಗೆ ಅವ್ರು ಡೀಟೇಲ್ಸ್ ಕೇಳಿದ್ರು, ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬಂದಿದ್ರು ಸರ್? ಬೆಳಗ್ಗೆ 7 o'clock 7 ಗಂಟೆ 8:20 ಮಟ್ಟ 20 ಮಟ್ಟ ಮಾಡಿದ್ರು. ಏನೇನು ಕೇಳಿದ್ರು ಸರ್? ಅದೇ ಇದು ಯಾವುದು ಲೋಕಸಭೆ ಚುನಾವಣೆ ಬಗ್ಗೆ ಅದು ಏನು ಅಂದ್ರೆ ಯಾವ ತರ ಮಾಡಿದ್ರಿ, ಏನ್ ಮಾಡಿದ್ರಿ, ಅದಾದ್ಮೇಲೆ ಇದು ವಾಲ್ಮೀಕಿ ಹಗರಣದ್ದು ಏನಿದ್ರದ್ದು ಅಂತ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕೆಲವೊಂದು ಡಾಕ್ಯುಮೆಂಟ್ಗಳು ಬೇರೆ ಸಿಕ್ಕಿದಾವೆ, ಅವು ಏನಂದ್ರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಮಗೆ ಪಾರ್ಟಿ ಸಿಸ್ಟಮ್ನಲ್ಲಿ ಏನ್ ಲೋಕಸಭೆ ಚುನಾವಣೆಗೆ ಪ್ರಚಾರ ಇರಲಿ ಮತ್ತೊಂದಿರಲಿ ಹೈಕಮಾಂಡ್ ಏನೇನು ನಾವು ಪ್ರಚಾರ ಮಾಡಿದ್ವಿ, ಅದು ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗ ವಾಲ್ಮೀಕಿ ಹಗರಣ ಆಯಿತು, ಅದರ ಅಮೌಂಟ್ ತಗೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಅದು ಯಾರೋ ಬಡ್ದದ್ದು ಏನೋ ಅವ್ರ ಹತ್ರ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ನಿಮ್ಮ ಎಲ್ಲೆಲ್ಲೇ ದಾಳಿ ಮಾಡಿದ್ದಾರೆ ಸರ್ ನಿಮ್ಮ ಮನೆಗಳು? ನಮ್ಮ ಮನೆ ಇದೊಂದು ಮನೆ, ಅದಾದ್ಮೇಲೆ ಕುರುಗೋಡು ಆದ್ಮೇಲೆ ಇವೆರಡು ಮನೆ, ಮೇನ್ ಅಂತೂ ಇಲ್ಲೇ ಕಂಪ್ನಿ ಹೆಡ್ ಕ್ವಾರ್ಟರ್. ಹಂಗಾಗಿ ಅವರು ಅಲ್ಲಿ ಹೋಗೋಣ ಅಂತ ಕೇಳಲ್ಲ, ಇಲ್ಲೇ ಎಲ್ಲ ಟೋಟಲ್ ಪರಿಶೀಲನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನು ಬೇಕು ಬೆಳಗ್ಗೆಯಿಂದ ಅಂದ್ರೆ 7 o'clock ಸಹ ಇಲ್ಲಿ ಅಪ್ ಟು ಇಲ್ಲಿ ಮಟ್ಟ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿವಿ. ಈಗ ಕಾನೂನಿನ ದೊಡ್ಡವರಂತ ಯಾರಲ್ಲ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಅವ್ರು ಸಂಪೂರ್ಣ ಇವಾಗಲ್ಲ, ಮುಂದೆ ಆದ್ರೂ ಕೂಡ ಅವ್ರು ಏನ್ ಕೇಳಿದ್ರು ಕೂಡ ನಾವು ಸಹಕಾರ ಮಾಡ್ತಾ ಇದ್ರಿಗೆ. ಏನಾದರೂ ಸಿಕ್ಕಿದ್ವು ಅದು ದಾಖಲಾತಿಗಳು, ಹಣ ಏನಿಲ್ಲ, ಯಾವುದೇ ಹಣ ಮತ್ತೊಂದು ಡಾಕ್ಯುಮೆಂಟ್ ಯಾವುದಿಲ್ಲ ಇದ್ರಲ್ಲ ಅವ್ರಿಗೆ ಯಾವುದೇ. ಇನ್ನು ಇಡಿ ಅಧಿಕಾರಿಗಳಿಗೆ ನಮ್ಮ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ಇಡಿ ಅಧಿಕಾರಿಗಳ ದಾಳಿ ಬಳಿಕ ಗಣೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ಟೀಮ್ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಕೇಳಿದ್ರು, ಚುನಾವಣೆಯಲ್ಲಿ ನಾವು ಹಣವನ್ನು ಹಂಚಿಲ್ಲ ಅಂತ ಹೇಳಿದ್ದೀನಿ. ಇಡಿ ದಾಳಿ ಬಳಿಕ ಕಂಪ್ಲಿ ಶಾಸಕ ಗಣೇಶ್ ಅವರ ಹೇಳಿಕೆ. ಕಂಪ್ಲಿ ಶಾಸಕರಾದಂತ GN ಗಣೇಶ್ ಅವರ ಮೇಲೆ ಐಟಿ ದಾಳಿ ಮಾಡಿದ್ರು. ಮುಂಜಾನೆ 7 ಗಂಟೆಯಿಂದ 8 ಗಂಟೆ 15 ನಿಮಿಷದವರೆಗೂ ಕೂಡ ದಾಳಿ ಮಾಡಿದ್ದಾರೆ. ಸಾಕಷ್ಟು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರಂತೆ. ಹೀಗೆ ನಮ್ಮ ಜೊತೆಗೆ ಮಾತನಾಡಲು ಶಾಸಕರಾದಂತ ಗಣೇಶ್ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈ ಏನು ದಾಳಿ ಹಿನ್ನೆಲೆ? ಏನಿಲ್ಲ, ಇದು ಲೋಕಸಭೆ ಚುನಾವಣೆ ಬಗ್ಗೆ ಮತ್ತೆ ವಾಲ್ಮೀಕಿ ಹಗರಣದ ಬಗ್ಗೆ ಅವ್ರು ಡೀಟೇಲ್ಸ್ ಕೇಳಿದ್ರು, ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬಂದಿದ್ರು ಸರ್? ಬೆಳಗ್ಗೆ 7 o'clock 7 ಗಂಟೆ 8:20 ಮಟ್ಟ 20 ಮಟ್ಟ ಮಾಡಿದ್ರು. ಏನೇನು ಕೇಳಿದ್ರು ಸರ್? ಅದೇ ಇದು ಯಾವುದು ಲೋಕಸಭೆ ಚುನಾವಣೆ ಬಗ್ಗೆ ಅದು ಏನು ಅಂದ್ರೆ ಯಾವ ತರ ಮಾಡಿದ್ರಿ, ಏನ್ ಮಾಡಿದ್ರಿ, ಅದಾದ್ಮೇಲೆ ಇದು ವಾಲ್ಮೀಕಿ ಹಗರಣದ್ದು ಏನಿದ್ರದ್ದು ಅಂತ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಕೆಲವೊಂದು ಡಾಕ್ಯುಮೆಂಟ್ಗಳು ಬೇರೆ ಸಿಕ್ಕಿದಾವೆ, ಅವು ಏನಂದ್ರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಮಗೆ ಪಾರ್ಟಿ ಸಿಸ್ಟಮ್ನಲ್ಲಿ ಏನ್ ಲೋಕಸಭೆ ಚುನಾವಣೆಗೆ ಪ್ರಚಾರ ಇರಲಿ ಮತ್ತೊಂದಿರಲಿ ಹೈಕಮಾಂಡ್ ಏನೇನು ನಾವು ಪ್ರಚಾರ ಮಾಡಿದ್ವಿ, ಅದು ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗ ವಾಲ್ಮೀಕಿ ಹಗರಣ ಆಯಿತು, ಅದರ ಅಮೌಂಟ್ ತಗೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಅದು ಯಾರೋ ಬಡ್ದದ್ದು ಏನೋ ಅವ್ರ ಹತ್ರ ಇದೆ ಅಂತ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ನಿಮ್ಮ ಎಲ್ಲೆಲ್ಲೇ ದಾಳಿ ಮಾಡಿದ್ದಾರೆ ಸರ್ ನಿಮ್ಮ ಮನೆಗಳು? ನಮ್ಮ ಮನೆ ಇದೊಂದು ಮನೆ, ಅದಾದ್ಮೇಲೆ ಕುರುಗೋಡು ಆದ್ಮೇಲೆ ಇವೆರಡು ಮನೆ, ಮೇನ್ ಅಂತೂ ಇಲ್ಲೇ ಕಂಪ್ನಿ ಹೆಡ್ ಕ್ವಾರ್ಟರ್. ಹಂಗಾಗಿ ಅವರು ಅಲ್ಲಿ ಹೋಗೋಣ ಅಂತ ಕೇಳಲ್ಲ, ಇಲ್ಲೇ ಎಲ್ಲ ಟೋಟಲ್ ಪರಿಶೀಲನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ಏನು ಬೇಕು ಬೆಳಗ್ಗೆಯಿಂದ ಅಂದ್ರೆ 7 o'clock ಸಹ ಇಲ್ಲಿ ಅಪ್ ಟು ಇಲ್ಲಿ ಮಟ್ಟ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿವಿ. ಈಗ ಕಾನೂನಿನ ದೊಡ್ಡವರಂತ ಯಾರಲ್ಲ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಅವ್ರು ಸಂಪೂರ್ಣ ಇವಾಗಲ್ಲ, ಮುಂದೆ ಆದ್ರೂ ಕೂಡ ಅವ್ರು ಏನ್ ಕೇಳಿದ್ರು ಕೂಡ ನಾವು ಸಹಕಾರ ಮಾಡ್ತಾ ಇದ್ರಿಗೆ. ಏನಾದರೂ ಸಿಕ್ಕಿದ್ವು ಅದು ದಾಖಲಾತಿಗಳು, ಹಣ ಏನಿಲ್ಲ, ಯಾವುದೇ ಹಣ ಮತ್ತೊಂದು ಡಾಕ್ಯುಮೆಂಟ್ ಯಾವುದಿಲ್ಲ ಇದ್ರಲ್ಲ ಅವ್ರಿಗೆ ಯಾವುದೇ.